ನೀರು ಹೆಚ್ಚಿಕೊಡ್ಬೇಕಾ? ಸ್ಟಾರ್ಟ್. ಸೊ ಗಾಯ್ಸ್, ಇವತ್ತು ಬಿರಿಯಾನಿ ಮತ್ತೆ ಕಬಾಬ್ ಮಾಡೋಣ ಅಂತ ಹೊರಟಿದ್ವಿ. ಅದಕ್ಕೆ ಇಂಗ್ರೀಡಿಯೆಂಟ್ ರೆಡಿ ಮಾಡೋಕ್ಕೆ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋಣ. ಹೇಳು ಏನೇನು ಬೇಕು ಅಂತ. ಪಾಸ್ ಮಾಡು ಅಷ್ಟೇ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಪಾಸ್ ಮಾಡು ಅಷ್ಟೇ. ಏನ ಈರುಳ್ಳಿ ಹೆಚ್ಕೊಡ್ಬೇಕಾ? ಬೇಡ, ಹೆಚ್ಕೊಂತೀನಿ. ಟೊಮಾಟೆ ಹೆಚ್ಕೊಂತೀನಿ. ಎಲ್ಲ ಹೆಚ್ಚಿ ಇದನ್ನ ಹಾಕೋಣ, ಕಡ್ದು ಕೊಡ್ಬೇಕಾ? ಕಡ್ದು ಕೊಡ್ಬೇಕು. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಹಸಿಮೆಣಸ ಹಾ ಇದೆಲ್ಲ ಕಟ್ಕೊಟ್ಟಿದ್ದ ಮೆಣಸಿಟ್ಗ ಗಾಯ್ಸ್ ನೋಡಿ ಅನ್ಕೊಂಡು ಹೆಂಗಾಗಿದೆ. ಸೊ ಗಾಯ್ಸ್, ಈಗ ಈರುಳ್ಳಿನ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ವಾಶ್ ಮಾಡೋಣ, ಯಾಕಂದ್ರೆ ಹೈಜೀನ್ ಮೇಂಟೈನ್ ಮಾಡೋದು ಭಾರಿ ಇಂಪಾರ್ಟೆಂಟ್. ಸೊ ವಾಶ್ ಮಾಡೋಣ. ಇಲ್ಲಿವರೆಗೆ ವಾಶ್ ಮಾಡಬೇಕು ಅಂದ್ರೆ ಇದರಲ್ಲಿರೋ ಬ್ಲ್ಯಾಕ್ ಕಂಟೆಂಟ್ ಅಷ್ಟು ಹೋಗ್ಬೇಕು. ದೇ ಆರ್ ದ ಮೈಕ್ರೋಬ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಆನಿಯನ್. ಸೊ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಬೇಕು. ಓಕೆ, ಸೊ ಗಾಯ್ಸ್, ಈಗ ಈರುಳ್ಳಿ ಕಟ್ ಮಾಡೋಣ. ನೋಡೋಣ ಬಿರಿಯಾನಿ ಯಾವ ಲೆವೆಲಿಗೆ ಆಗುತ್ತೆ ಅಂತ. ಟೈಮ್ ಎಷ್ಟಾಯ್ತಮ್ಮ? 6:30. ಸೊ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಾಯ್ತು. ನೆಕ್ಸ್ಟ್ ಫಸ್ಟ್ ಟೈಮ್ ವಾಯ್ಸ್ ಕೊಡ್ತೀಯ ನಮ್ಮ ಇಲ್ಲಿ. ವಾಯ್ಸ್ ಕೊಡ್ತಾ ಇದ್ದಾನೆ ಫಸ್ಟ್ ಟೈಮ್. ಮಾತಾಡ್ತಿದ್ದಾನೆ ವಿಡಿಯೋ ಮುಂದೆ. ನೆಕ್ಸ್ಟ್ ನೋಡೋಕೆ ಹೇಳು. ಇಷ್ಟು ಕೊಟ್ಟಲ್ಲ, ಅದೇ ಸಾಕಪ್ಪ. ಸೊ ಗಾಯ್ಸ್, ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ನೋಡಿ. ಯಾವ ತರ ಹೆಚ್ಚಿಟ್ಟಿದ್ದೀನಿ ಅಂದ್ರೆ ಕರೆಕ್ಟ್ ಆಗಿ ಹೆಚ್ಚಿಟ್ಟಿದ್ದೀನಿ. ಸೊ ಫರ್ದರ್ ಈಗ ನೆಕ್ಸ್ಟ್ ಈಗ ಈ ಐಟಮ್ ಇದು ನಿಮಗೆ ಗೊತ್ತಿದೆಯಲ್ಲ ಏನಂತ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ವಿತ್ ದಿಸ್. ವಾಟ್ ಇಸ್ ದಿಸ್? ಮಿಂಟ್ ಜೊತೆಗೆ ಮಿಕ್ಸ್ ಮಾಡಿ ಕಡ್ಕೊಂಡು ಫರ್ದರ್ ಥಿಂಗ್ಸ್ ನೋಡೋಣ. ಇದು ಹಾಕ್ಬೇಕಾ? ಚೂರು ಹಾಕೋಣ, ನೋಡೋಣ ಟೇಸ್ಟ್ ಹೆಂಗಾಗುತ್ತೆ ಅಂತ. ಅದು ಒಗ್ಗರಣೆ ಮಾತ್ರ ತಾನೆ, ಪಲಾವೆಲ್ಲ. ಅಕ್ಕಿ ಹಾಕೋಣ. ಆಮೇಲೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬೇಡ ತಾನೆ, ಫರ್ದರ್ ನೋಡೋಣ. ಅಕ್ಕಿದಿನ್ನು ಬಾರಿ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಅದಕ್ಕೆ. ಸೊ ಆದ್ರೂ ಒಂದ್ ರೌಂಡ್ ವಾಶ್ ಮಾಡೋಣ. ಮಿಕ್ಸ್ ಇದೆ. ಒಂದು ಸ್ವಲ್ಪ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್, 1/2 ಸ್ಪೂನ್ ಟರ್ಮರಿಕ್ ಪೌಡರ್. ನೋಡೋಣ 1 ಮಿನಿಟ್. ಅಲ್ಲ ಏನವ. ಸೊ ಗಾಯ್ಸ್, ದೆನ್ ಬಾಸುಮತಿ ರೈಸ್ ನ ತೊಳ್ಕೊಳ್ಳೋಣ, ನೀಟಾಗಿ ತೊಳ್ಕೊಳ್ಳೋಣ. ಸೊ ತೊಳ್ಕೊಳ್ಳುವಾಗ ನೀಟಾಗಿ ತೊಳ್ಕೊಂಡ್ರೆ ಐಟಮ್ ಹೈಜೆನಿಕ್ ಆಗಿ ಬರುತ್ತೆ. ಎಂತ ವಿಡಿಯೋ ಮಾಡ್ತೀನಿ. ಅದೇ ಹಾಕುದ್ಯೋ ಇದೇ ಹಾಕುದ್ಯೋ.
ಏನೋ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ 2 ಟೈಮ್ಸ್ ತೊಳ್ಕೊಳ್ಳೋಣ. ಮತ್ತೆ ನೀವು ಕಮೆಂಟಲ್ಲಿ ಹಾಕಿಕ್ಕಿರ ಮತ್ತೆ ಹೈಜಿನಿಕ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಅಯ್ಯೋ 1/4 kg ಹೋಯ್ತು. ಯಾವ ಇವೆಲ್ಲ ಇಲ್ಲ ಗೈಸ್, ಸ್ವಲ್ಪ ಸೊ ಆಯ್ತಮ್ಮ. ಇನ್ನು ನೆಕ್ಸ್ಟ್ ಎಲ್ಲ ಅದ್ರದ್ದಲ್ಲ, ಇದು ನೆಕ್ಸ್ಟ್ ತುಪ್ಪ ಹಾಕಿ ಅಷ್ಟೇ ಮುಗಿತಾ ಇಲ್ಲ. ನಾವು ಎಣ್ಣೆ ಕಡಿಮೆ ತಗೊಳ್ಳೋಣ guys. ತುಪ್ಪ ಜಾಸ್ತಿ ಹಾಕೋಣ. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಯೂಸ್ ಮಾಡ್ತಾರೆ, ನಾವೇ ಜಾಸ್ತಿ ಯೂಸ್ ಮಾಡೋದು. ಅದರಲ್ಲೂ ಎಸ್ಪೆಷಲಿ ಐ ಆಮ್ ದ ಮೇನ್ ಯೂಸರ್ ಆಫ್ ದಿಸ್ ತುಪ್ಪ. ಅದಕ್ಕೆ ಜಾಸ್ತಿ ಯೂಸ್ ಮಾಡೋಣ ತುಪ್ಪನ. ಪಟ ಪಟ ಗಾಯ್ಸ್, ಮೇನ್ ಥಿಂಗ್ ಮಿಸ್ ಮಾಡಿದ್ದೀನಿ, ಚಿಕನ್ ತೊಳ್ಕೊಂಡಿಲ್ಲ. ಸೊ ಯಾವಾಗ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕುವಾಗ ಸ್ವಲ್ಪ ಕಡಿಮೆ ಸ್ಪೂನ್ ಸಾಕು, 2 to 3 ಸಾಕು. 1 2 3 additionally 4. ಗೋಲ್ಡ್ ವಿನ್ನರ್. ಸೊ ಗೈಸ್, ಈಗ ಹೀಟಪ್ ಆಗಿದೆ, ಸ್ವಲ್ಪ ಹಾಕೋಣ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಾಗ್ತದಂದ್ರೆ ಈರುಳ್ಳಿ. ಸೊ ಗಾಯ್ಸ್, ಈರುಳ್ಳಿನ ಗೋಲ್ಡನ್ ಕಲರ್ ಆಗೋ ತನಕ ಇದನ್ನ ಪಲಾವ್ ಸೊಪ್ಪನ್ನ ಹಾಕೋಣ ಗೈಸ್. ಕಟ್ ಮಾಡ್ಕೊಂಡಿದ್ದೀನಿ, 1 2 3 ಇನ್ನೊಂದು ಸೈಡಿಂದ ಚಿಕನ್ ವಾಶ್ ಮಾಡ್ಕೊಳ್ಳೋಣ. ಹೈಜಿನಿಕ್ ವಾಶ್. ಇದು ಸ್ವಲ್ಪ ಹಿಂಗೆ ನಿಧಾನಕ್ಕೆ ಫ್ಲೇಮಲ್ಲಿ ಇನ್ನೊಂದು ಸೈಡ್ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇನ್ನು ವಾಶ್ ಮಾಡ್ಕೋಬೇಕೀಗ. ಸೊ ವಾಶ್ ಮಾಡೋಣ, ಹೈಜಿನಿಕ್ ಆಗಿ ವಾಶ್ ಮಾಡೋಣ. ಸೊ ಗೈಸ್, ವಾಶ್ ಆಯ್ತು ನೋಡಿ, ಹಿಂಗಿದೆ ನೀಟಾಗಿ ವಾಶ್ ಆಗಿದೆ. ಹೈಜೀನ್ ಮೇಂಟೈನ್ ಮಾಡಬೇಕು ಯಾವತ್ತು ಫುಡ್ ಮಾಡುವಾಗ. ಸೊ ಪೀಸ್ ನೀಟಾಗಿ ವಾಶ್ ಆಗಿದೆ ನೋಡಿ, ವಾಶ್ ಆಗಿದೆ. ಸೊ ನೀರನ್ನು ನೀಟಾಗಿ ಕ್ಲಿಯರ್ ಮಾಡೋಣ. ಓಕೆ, ಸೊ ಇದು ಸ್ವಲ್ಪ ಮ್ಯಾಗ್ನೇಟ್ ಮಾಡೋಣ ಗೈಸ್. ಉಪ್ಪು 1 ಅರ್ಧ ಚಮಚ ಉಪ್ಪು, 1/2 ಚಮಚ ಖಾರದ ಪುಡಿ, ಸ್ವಲ್ಪ ಟರ್ಮರಿಕ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾಗ್ನೇಟ್ ಹಾಕಬೇಕು. ಆವಾಗ
ಜಾಸ್ತಿ ಹಾಕೋದ್ ಬೇಡ, ಯಾಕಂದ್ರೆ ನಾವೇ ರೆಡಿ ಮಾಡಿದ್ದೀವಿ ಮಸಾಲ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡೋಣ. ಸ್ವಲ್ಪ ಶುಂಠಿ ಪೇಸ್ಟ್ ಆಡ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪುಡಿನೂ ನೀಟಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಇದು ಪುದೀನ ಮತ್ತೆ ಹಸಿಮೆಣಸಿನಕಾಯಿ ರುಬ್ಕೊಂಡಿರೋದು, ಜೊತೆಗೆ ಪೆಪ್ಪರು ಮಸಾಲೆ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಷ್ಟೇ. ಮ್ಯಾಗ್ನೆಟ್ ಮಾಡ್ಕೊಂಡಿರೋ ಚಿಕನ್ ಅನ್ನ ಈಗ ಆಡ್ ಮಾಡೋಣ. ಬನ್ನಿ, ಎಷ್ಟು ಚೆನ್ನಾಗಿ ಬಂದಿದೆ ಮ್ಯಾಗ್ನೆಟ್ ಆಗಿರೋದು. ಇದನ್ನ ಆಡ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಇದನ್ನ ಲೈಟಾಗಿ ಫ್ಲೇಮ್ ಆಗಲಿ ಅಂತ ಇಡೋಣ guys. ಸ್ವಲ್ಪ ಹೊತ್ತು 5 to. ಸೊ ಗಾಯ್ಸ್, ಫೈನಲಿ ಚಿಕನ್ ಬೆಂದಿದೆ. ಇದಕ್ಕೆ ರೈಸ್ ಹಾಕೋಣ. ರೈಸ್ ಅಂದ್ರೆ ಅಕ್ಕಿ ಹಾಕೋಣ. ಸೊ ಗಾಯ್ಸ್, ಇಷ್ಟು ಅಕ್ಕಿ ತಗೊಂಡಿದ್ದೀನಿ, ಮಿಕ್ಸ್ ಮಾಡೋಣ ಅದಕ್ಕೆ. ಮಿನಿಟ್ಸ್ ಮುಚ್ಚಿಡೋಣ. ಸೊ ಗಾಯ್ಸ್, ಈಗ ಇದು ಕುದಿ ಬರ್ತಾ ಇದೆ. ಸೊ ರೈಸ್ ಬೇಯಕ್ಕೆ ಕಂಪ್ಲೀಟ್ಲಿ 5 ಮಿನಿಟ್ಸ್ ಆಗಲ್ಲ, 15 ಮಿನಿಟ್ಸ್ ಆದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಹೆಂಗಿದೆ ಹಿಂಗಾಗುತ್ತೆ ಅಂತ ಹೇಳ್ತೀನಿ, ನೋಡೋಣ. ಗಾಯ್ಸ್, ಬಿರಿಯಾನಿ ಸಖತ್ತಾಗಿದೆ. ಮಿಕ್ಸಪ್ ಮಾಡೋಣ. ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.